ನೋಡು, ಯಾರನ್ನ ಯಾರೂ ಉದ್ಧಾರ ಮಾಡೋಲ್ಲ, ಅವ್ರಿಗವರೇ ಶತ್ರು, ಅವ್ರಿಗವರೇ ಮಿತ್ರ. ಬುದ್ಧಿವಂತನಾದ ಮನುಷ್ಯ ಲೋಕದಲ್ಲಿ ಇನ್ನೊಬ್ಬರ ಉಪದೇಶ ಯಾವುದು ಇಲ್ಲದೆ ತನ್ನ ಬುದ್ಧಿಶಕ್ತಿಯಿಂದ ಜಗತ್ತನ್ನು ನೋಡಿ ಜಗವನ್ನು ತಿಳಿದು ಜಗದ ನಿರ್ಮಾತೃವಾದ ಭಗವಂತನನ್ನೂ ತಿಳಿತಾನೆ. ಜಗದ್ಗುರು ಮಧ್ವಾಚಾರ್ಯರು ಆ ನಿಟ್ಟಿನಲ್ಲಿ ನಮಗೆ ಹೇಳ್ತಾರೆ, ನಿಮಗೆ ದೇವರ ಮಹಿಮೆ ಗೊತ್ತಾಗಬೇಕಾ, ದೇವರನ್ನು ತಿಳ್ಕೊಳ್ಬೇಕಾ, ಎಲ್ಲಿ ಹೋಗಬೇಡಿ, ದೇವರು ನಿರ್ಮಾಣ ಮಾಡಿದ ಈ ಜಗತ್ತನ್ನು ನೋಡಿ, ಇದರ ಅದ್ಭುತವನ್ನು ನೋಡಿ, ಆ ಭಗವಂತನ ಮಹಿಮೆಯನ್ನು ಐಡೆಂಟಿಫೈ ಮಾಡಿ, ಊಹೆ ಮಾಡಿ, ಮನೆಯನ್ನು ನೋಡಿ ಇಂಜಿನಿಯರ್ನ ಗೆಸ್ ಮಾಡ್ತಿರಲ್ಲ, 14 ಲೋಕದ ಅದ್ಭುತವಾದ ಮನೆ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ. ಒಂದು ಮಡಿಕೆ ಮಾಡಬೇಕಾದ್ರೆ ಮಡಿಕೆಗೆ ಎಷ್ಟು ಮಣ್ಣು ಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟು ಗೊತ್ತಿರಬೇಕಾ ಬೇಡ? ಮಡಿಕೆ ವಿಚಾರದಲ್ಲಿ ಅವನಿಗೆ ಗೊತ್ತಿದ್ದರಷ್ಟೇ ಮಡಿಕೆ ಮಾಡಲಿಕ್ಕಾಗತ್ತೆ. ಈ ಜಗತ್ತು ಮಾಡಿದ್ದಾನೆ ಅಂದರೆ ಜಗತ್ತಿನ ಎಲ್ಲ ವಸ್ತುಗಳನ್ನು ಮಾಡಿದ್ದಾನೆ, ಮಾಡಿದ ವಸ್ತುಗಳಲ್ಲೆಲ್ಲ ತಾನೇ ಇದ್ದಾನೆ, ಅವುಗಳ ಇರುವಿಕೆಗೆ ಅವುಗಳ ಪ್ರವೃತ್ತಿಗೆ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಅಂದರೆ ಎಂಥ ಸರ್ವಜ್ಞ, ಎಂಥ ಮಹಿಮಾ ಭಗವಂತನದು. ಅದನ್ನು ತಿಳಿಯಿರಿ, ಜಗತ್ತು ನೋಡಿ ಜನಾರ್ದನನನ್ನು ತಿಳಿಯಿರಿ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನಗೊಂದು ಕತೆ ಹೇಳ್ತೇನೆ ಅಂತ ಕೃಷ್ಣ ಉದ್ಧವರ ನಡುವೆ ನಡೆದ ಸಂವಾದ ಇದು. ಇದಕ್ಕೆ ಅವಧೂತ ಗೀತ ಅಂತ ಕರೀತಾ ಇದ್ದಾರೆ.